ಪ್ರಜ್ವಲ್ ರೇವಣ್ಣ ಅವರಿಗೆ ಸಂಕಷ್ಟದ ಮೇಲೆ ಸಂಕಷ್ಟ ಎದುರಾಗ್ತಾ ಇದೆ. ಒಂದ್ ಕಡೆ ಲೈಂಗಿಕ ದೌರ್ಜನ್ಯ ಆಯಿತು, ಈಗ ಅತ್ಯಾಚಾರ ಪ್ರಕರಣ ದಾಖಲಾಗಿದೆ. ನಿನ್ನೆ ಸ್ವತಃ ಸಂತ್ರಸ್ತೆಯೇ ಬಂದು ತಮ್ಮ ಹೇಳಿಕೆಯನ್ನ ನೀಡಿ ದೂರು ದಾಖಲಿಸಿದ್ದಾರೆ. ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಸಮಯದಲ್ಲಾದ್ರೂ ಕೂಡ ಸಂತ್ರಸ್ತೆಯನ್ನ ಕರೆದೊಯ್ದು ಸ್ಥಳ ಮಹಜರು ಮಾಡೋ ಸಾಧ್ಯತೆ ಇದೆ. ಸಂಸದ ರೇವಣ್ಣ ಅವರ ಅಂದ್ರೆ ಪ್ರಜ್ವಲ್ ರೇವಣ್ಣ ಅವರ ನಿವಾಸದಲ್ಲಿ ಮಹಜರು ಮಾಡೋ ಸಾಧ್ಯತೆ ಇದೆ. ಸಂತ್ರಸ್ತ ಮಹಿಳೆಯನ್ನ ಕರೆತಂದು ಎಸ್ಐಟಿ ಸ್ಥಳ ಮಹಜರು ಮಾಡಬಹುದು ಇವತ್ತೇ ಅಂತ ಕೂಡ ಹೇಳಲಾಗ್ತಾ ಇದೆ. ತನ್ನನ್ನ ಬೆದರಿಸಿ ಅತ್ಯಾಚಾರ ಮಾಡಿರುವ ಬಗ್ಗೆ ಮಹಿಳೆ ದೂರು ದಾಖಲು ಮಾಡಿದ್ದಾರೆ. ಅತ್ಯಾಚಾರ ಮಾಡಿರೋದಾಗಿ ದೂರು ದಾಖಲು ಮಾಡಿರೋದು ಆ ಮಹಿಳೆ. ಹಾಗಾಗಿ ಎಲ್ಲಿ ನಡೆದಿರೋದು ಈ ಕೃತ್ಯ, ಆ ಕೃತ್ಯ ನಡೆದಿರುವ ಸ್ಥಳಕ್ಕೆ ಸಂತ್ರಸ್ತೆಯನ್ನ ಕರೆದೊಯ್ದು ಸ್ಥಳ ಮಹಜರು ಮಾಡೋದಕ್ಕೆ ಎಸ್ಐಟಿ ಅಧಿಕಾರಿಗಳು ಸಿದ್ಧತೆ ಮಾಡಿಕೊಳ್ತಿದ್ದಾರೆ. 1 ವಾರದಿಂದ ಮನೆ ಖಾಲಿ ಮಾಡಿಬಿಟ್ಟಿದ್ದಾರಂತೆ ಸಂಸದರು. ಸಂಸದ ಪ್ರಜ್ವಲ್ ಮನೆ ಕೀ ಎಲ್ಲಿದೆ, ಯಾರ ಬಳಿ ಇದೆ? ಸಂಸದರ ನಿವಾಸದ ಪಕ್ಕದ ಮನೆಯಲ್ಲಿ ಮೇಟಿಯವರ ಕುಟುಂಬ ಇದೆ. ಎಸ್ಐಟಿ ಸ್ಥಳ ಮಹಜರು ಮಾಡೋದಕ್ಕೆ ಬೇಕೇ ಬೇಕು ಆ ಮನೆ ಬೀಗ. ಹಾಸನದ RC ರಸ್ತೆಯಲ್ಲಿರುವಂತಹ ಸಂಸದರ ನಿವಾಸ ಮನೆ ಕೀ ಎಲ್ಲಿದೆ, ಯಾರ ಹತ್ರ ಇದೆ, ಅದು ಪ್ರಶ್ನೆ ಇರೋದು. ಕಾರಣ 1 ವಾರ ಆಯ್ತು ಸಂಸದರು, ಮೋಸ್ಟ್ಲಿ ಭಾರತ ಬಿಟ್ಟೆ 1 ವಾರ ಆಯ್ತು. ಕಾರಣ ಯಾವಾಗ ಈ ಪ್ರಕರಣ ಬೆಳಕಿಗೆ ಬಂತು, ಯಾವಾಗ ಅಶ್ಲೀಲ ವಿಡಿಯೋಗಳು ಹರಿದಾಡೋದಕ್ಕೆ ಪ್ರಾರಂಭ ಆಯ್ತು, ಆಗ್ಲೇ ತಲೆಮರೆಸ್ಕೊಂಡು ಬಿಟ್ಟಿದ್ದಾರೆ ಸಂಸದರು. ಇಲ್ಲಿ ತನಕ ಭಾರತಕ್ಕೆ ವಾಪಸ್ ಆಗಿಲ್ಲ. ಪೆನ್ ಡ್ರೈವ್ ಚಕ್ರವ್ಯೂಹದಲ್ಲಿ ಅಪ್ಪ ಮಗ ಲಾಕ್ ಆಗಿದ್ದಾರೆ. ಪ್ರಜ್ವಲ್ ರೇವಣ್ಣಗೆ ಮಹಾ ಸಂಕಷ್ಟ ಇದು. ಮಗನ ನಂತರ ಬಂಧನಕ್ಕೆ ಹೆದರಿ ವಿದೇಶಕ್ಕೆ ಪರಾರಿಯಾಗೋ ಸಾಧ್ಯತೆ ಇದೆ ರೇವಣ್ಣ ಕೂಡ. ಈ ಮಧ್ಯೆ HD ರೇವಣ್ಣ ವಿರುದ್ಧ ಲುಕ್ಔಟ್ ನೋಟಿಸ್ ಕೂಡ ಜಾರಿಗೊಳಿಸಲಾಗಿದೆ. ನಡಿ ಈಗ ಶುರು ಮಾಡೋಣ. ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. HD ರೇವಣ್ಣಗೆ ಲುಕ್ಔಟ್ ನೋಟಿಸ್. ಯಾವುದೇ ಕ್ಷಣದಲ್ಲಿ ಬಂಧನ ಸಾಧ್ಯತೆ. ಮಾಜಿ ಸಚಿವ HD ರೇವಣ್ಣ ಹಾಗೂ ಪುತ್ರ ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ಚಕ್ರವ್ಯೂಹದಲ್ಲಿ ಸಿಲುಕಿದ್ದಾರೆ. ಇಬ್ಬರ ವಿರುದ್ಧವೂ ಒಂದರ ಮೇಲೊಂದು ಕೇಸ್ ದಾಖಲಾಗ್ತಿದ್ದು ದಿನೇ ದಿನೇ ಸಂಕಷ್ಟ ಹೆಚ್ಚಾಗಿದೆ. ದೇಶಾದ್ಯಂತ ಪೆನ್ ಡ್ರೈವ್ ಸುದ್ದಿ ಕೋಲಾಹಲವನ್ನ ಸೃಷ್ಟಿಸುತ್ತಿದ್ದಂತೆ ಪ್ರಜ್ವಲ್ ವಿದೇಶಕ್ಕೆ ಹಾರಿದ್ದಾರೆ. ಹೀಗಾಗಿ ಪ್ರಜ್ವಲ್ ರೇವಣ್ಣ ವಿರುದ್ಧ SIT ಲುಕ್ಔಟ್ ನೋಟಿಸ್ ಅನ್ನ ಜಾರಿ ಮಾಡಿದೆ. ಭಾರತಕ್ಕೆ ಕಾಲಿಟ್ಟ ಕೂಡಲೇ ಅರೆಸ್ಟ್ ಮಾಡಲು ಸಿದ್ಧತೆ ನಡೆಸಿದೆ. ಮಗನಿಗೆ ನೋಟಿಸ್ ನೀಡಿದ ಬಳಿಕ ಈಗ ರೇವಣ್ಣಗೂ ಲುಕ್ಔಟ್ ನೋಟಿಸ್ ಅನ್ನ ನೀಡಲಾಗಿದೆ. ಭಾರತ ಬಿಟ್ಟು ಹೋಗದಂತೆ ಲುಕ್ಔಟ್ ನೋಟಿಸ್ ಜಾರಿ ಮಾಡಲಾಗಿದೆ. ಮೊದಲು ಲೈಂಗಿಕ ದೌರ್ಜನ್ಯದಡಿ ಕೇಸ್ ದಾಖಲಾಗಿದ್ದು ಹಾಸನದ ಹೊಳೆನರಸೀಪುರ ಠಾಣೆಯಲ್ಲಿ ದೂರು ದಾಖಲಾಗಿತ್ತು. ಎರಡನೆಯದ್ದು ಅತ್ಯಾಚಾರ ಆರೋಪದಡಿ ಪ್ರಕರಣವಾಗಿದ್ರೆ ಬೆಂಗಳೂರಿನ CID ಠಾಣೆಯಲ್ಲಿ ದಾಖಲಾದ ಕೇಸ್ ಇದು. ಮೂರನೆಯದ್ದು ಅಪಹರಣ ಪ್ರಕರಣ, ಮೈಸೂರಿನ KR ಠಾಣೆಯಲ್ಲಿ ದಾಖಲಾದ ಕೇಸ್ ಇದು. ಸದ್ಯ 3 ಪ್ರಕರಣದ ತನಿಖೆ SITಗೆ ವರ್ಗಾವಣೆಯಾಗಿದ್ದು SIT ಅಧಿಕಾರಿಗಳು ಆರೋಪಿಗಳಿಗಾಗಿ ಹುಡುಕಾಟವನ್ನ ನಡೆಸ್ತಾ ಇದ್ದಾರೆ. ಅತ್ಯಾಚಾರ ಪ್ರಕರಣದಲ್ಲಿ ಪ್ರಜ್ವಲ್ ಆರೋಪಿಯಾಗಿದ್ರೆ ಇನ್ನೆರಡು ಕೇಸ್ನಲ್ಲಿ ರೇವಣ್ಣ ವಿರುದ್ಧ ಪ್ರಕರಣ ದಾಖಲಾಗಿದೆ. ಕೇಸ್ ದಾಖಲಾದ ಬಳಿಕ ಇಬ್ಬರು ನಾಪತ್ತೆಯಾಗಿದ್ದಾರೆ. ಹಾಗಾಗಿಯೇ ಇಬ್ಬರ ವಿರುದ್ಧ ಲುಕ್ಔಟ್ ನೋಟಿಸ್ ಜಾರಿ ಮಾಡಲಾಗಿದೆ. ಹಲವು ತಂಡಗಳಾಗಿ SIT ಹುಡುಕಾಟವನ್ನ ನಡೆಸ್ತಾ ಇದೆ. ಅಪ್ಪ ಮಗನಿಗೆ ಸಾಲು ಸಾಲು ದೂರುಗಳ ಕಂಟಕ ಬೆನ್ನೇರಿದ್ದು ಯಾವುದೇ ಕ್ಷಣದಲ್ಲಿ ಬಂಧನವಾಗುವ ಸಾಧ್ಯತೆ ಇದೆ. ಹೀಗಾಗಿ ಇಬ್ಬರು ನಾಪತ್ತೆಯಾಗಿದ್ದು SIT ತೀವ್ರ ಹುಡುಕಾಟವನ್ನ ನಡೆಸ್ತಾ ಇದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನೋಡಿ, ಇದು ಒಟ್ಟು ಆಗಿರುವಂತಹ ಬೆಳವಣಿಗೆ, ಎಲ್ಲೆಲ್ಲಿ ಯಾವ ರೀತಿ ಪ್ರಕರಣಗಳು ದಾಖಲಾಗಿದೆ ಅನ್ನೋದನ್ನ ಈ ರಿಪೋರ್ಟ್ ಮೂಲಕ ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನ ಮಾಡಿದ್ದೀವಿ. ಈಗ ನಮ್ಮ ಸಹೋದ್ಯೋಗಿಗಳು ಕೂಡ ಜಾಯಿನ್ ಆಗ್ತಿದ್ದಾರೆ ಹೆಚ್ಚಿನ ಮಾಹಿತಿ ಕೊಡೋದಕ್ಕೆ. ಒಂದ್ ಕಡೆ ಹೊಳೆನರಸೀಪುರದಿಂದ ನನ್ನ ಸಹೋದ್ಯೋಗಿ ನಾಗೇಂದ್ರ ಬಾಬು ಇದ್ದಾರೆ. ಹಾಸನದ ಸಂಸದರ ನಿವಾಸದಿಂದಲೇ ಖುಷ್ವಂತ್ ಕೂಡ ನೇರ ಸಂಪರ್ಕದಲ್ಲಿದ್ದಾರೆ. ಮೊದಲನೇದಾಗಿ ಖುಷ್ವಂತ್ ಹತ್ರ ಹೋಗ್ತೀನಿ. ಕಾರಣ ಈಗ ಅತ್ಯಾಚಾರ ಪ್ರಕರಣ ದಾಖಲಾಗಿರೋದ್ರಿಂದ ಸಂಸದರ ನಿವಾಸದಲ್ಲಿ ಈ ಕೃತ್ಯ ಎಸ್ಕಲ್ ಆಗಿದೆ ಅಂತ ಸಂತ್ರಸ್ತೆ ಹೇಳಿಕೆ ಕೊಟ್ಟಿರೋದ್ರಿಂದ ಇವತ್ತು ಯಾವುದೇ ಕ್ಷಣದಲ್ಲಾದ್ರೂ ಕೂಡ ಅಧಿಕಾರಿಗಳು ಒಂದು ಸ್ಥಳ ಮಹಜರು ಮಾಡೋ ಸಾಧ್ಯತೆ ಇದೆ. ಯಾವ ರೀತಿ ನಡೆಯುತ್ತೆ ಪ್ರಕ್ರಿಯೆ ಖುಷ್ವಂತ್? ಈಗ ಮನೆ ಕೀ ಇಲ್ಲ, ಯಾರ ಹತ್ರ ಕೊಟ್ಟಿದ್ದಾರೆ ಗೊತ್ತಿಲ್ಲ, ಹೇಗೆ ಇದನ್ನು ಪತ್ತೆ ಮಾಡ್ತಾರೆ, ಹೇಗೆ ಪರಿಶೀಲನೆ ಆಗುತ್ತೆ ಅಂತ?
ಈಗಾಗಲೇ ಪ್ರಜ್ವಲ್ ರೇವಣ್ಣ ವಿಡಿಯೋ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಓರ್ವ ಮಹಿಳೆ ಗಂಭೀರ ಆರೋಪವನ್ನು ಮಾಡಿದ್ದಾರೆ. ಅದು ನನ್ನನ್ನು ಪ್ರಜ್ವಲ್ ರೇವಣ್ಣ ಅವರು ಹಾಸನದ MP ನಿವಾಸದಲ್ಲೇ ನನ್ನ ಮೇಲೆ ಅತ್ಯಾಚಾರವನ್ನು ಮಾಡಿದರು ಅನ್ನುವಂತಹ ದೂರು ಅಲ್ಲಿದೆ. ನಾನೀಗ ಹಾಸನದ MP ನಿವಾಸ ಏನಿದೆ ಪ್ರಜ್ವಲ್ ರೇವಣ್ಣನವರು ಈ ಹಿಂದೆ ವಾಸವಾಗಿದ್ದು ಆ ಒಂದು MP ನಿವಾಸದ ಬಳಿ ಇರುವಂಥದ್ದು ನೋಡ್ಬೋದು. ಈಗ ಏನು ದೂರು ದಾಖಲಾಗಿದೆ ಆ ಕೃತ್ಯಕ್ಕೆ ಸಂಬಂಧಪಟ್ಟಂತಹ ಮನೆ ಇದೇ ಆಗಿದೆ. ಹೀಗಾಗಿ ಈ ಒಂದು ಮಹಿಳೆ ನೀಡಿದಂತಹ ದೂರಿನಲ್ಲಿ ಈ ಒಂದು ಮನೆ ಏನಿದೆ ಇದು ಬಹುಮುಖ್ಯ ಪಾತ್ರ ವಹಿಸುತ್ತೆ. ಹಾಗೆ ಸಹಜವಾಗಿ ಈಗ SIT ತಂಡ ಈ ಒಂದು ಸ್ಥಳಕ್ಕೆ ಬಂದು ಸ್ಥಳ ಮಹಾಜರು ಮಾಡುವ ಸಾಧ್ಯತೆ ಇದೆ. ಅದು ಯಾವುದೇ ಸಮಯದಲ್ಲೂ ಕೂಡ ಅವರು ಬರ್ಬೋದಾಗಿರುವಂಥದ್ದು ಶ್ರುತಿ. ಜೊತೆಗೆ ಈಗಾಗಲೇ ಏನು ಸಂತ್ರಸ್ತ ಮಹಿಳೆ ಇದ್ದಾಳೆ ಆಕೆ ಕೂಡ ತನ್ನನ್ನು ಒಂದು ವೇಳೆ ನನ್ನ ಮೇಲೆ ಬಲಾತ್ಕಾರ ಆಗುವಂಥ ಸಂದರ್ಭದಲ್ಲಿ ನಾನು ಕಿರ್ತೀನಿ ಅರ್ತೀನಿ ಅಂತ ಹೇಳಬೇಕಾದ್ರೆ ನನ್ನ ಬಳಿ ಗನ್ನಿದೆ, ನಿಮ್ಮನ್ನು ಹಾಗೂ ನಿನ್ನ ಗಂಡನನ್ನು ಮುಗಿಸ್ತೇನೆ ಅನ್ನುವಂಥ ಮಾತನ್ನು ಕೂಡ ಅವರು ಎದುರಿಸಿದ್ರು ಅನ್ನುವಂಥ ಮಾತನ್ನು ಹೇಳಿರೋದು. ಹೀಗಾಗಿ ಈ ಎಲ್ಲ ಪ್ರಕರಣ ಈ ಪರ್ಟಿಕ್ಯುಲರ್ ಈ ಪ್ರಕರಣ ಏನಿದೆ ಇವ್ರ ಮೇಲೆ ಬಂದ ದೂರುಗಳಲ್ಲಿ ಇದು ಸಹಜವಾಗಿ ಗಂಭೀರ ಸ್ವರೂಪವನ್ನು ಪಡೆಯುತ್ತೆ. ಜೊತೆಗೆ ಈಗಾಗಲೇ ಏನು MP ಹಾಸನದಿಂದ ಹೋಗಿದ್ದಾರೆ. ಆ ನಂತರ ಆ ಮನೆಗೆ ಬೀಗ ಹಾಕಲಾಗಿದೆ. ಇಡೀ MP ನಿವಾಸಕ್ಕೆ ಅವತ್ತಿನಿಂದ ಇಂದಿನವರೆಗೆ MP ನಿವಾಸ ಬಾಗಿಲು ತೆಗೆದಿಲ್ಲ. ಇನ್ನು ಸಂತ್ರಸ್ತೆ ದೂರು ನೀಡಿದ ಮೇಲೆ ಗೇಟ್ಗೂ ಕೂಡ ಬೀಗ ಹಾಕಲಾಗಿದೆ. MP ನಿವಾಸದ ಸಂಸದ ಆವರಣ ಏನಿದೆ ಅದಕ್ಕೂ ಕೂಡ ಪ್ರವೇಶ ನಿರ್ಬಂಧವನ್ನು ಮಾಡಲಾಗಿರುವಂಥದ್ದು. ಹೀಗಾಗಿ ಈಗ ಬಂದಿರೋ ಮಾಹಿತಿ ಪ್ರಕಾರ ಬಹುಶಃ ಈ ಒಂದು ಮನೆ ಕೀ ಏನಿದೆ ಅದು ಪೊಲೀಸರ ಸುಪರ್ದಿಯಲ್ಲಿದೆ ಅನ್ನುವಂಥದ್ದು. ಜೊತೆಗೆ ಪಕ್ಕದಲ್ಲಿ ಏನು ಮೇಟಿ ಒಂದು ಮನೆ ಇತ್ತು ಅಂದರೆ ಪ್ರಜ್ವಲ್ ರೇವಣ್ಣ ಅವರಿಗೆ ಸಂಬಂಧಿಸಿದಂತೆ ಸೇವೆ ಮಾಡಲಿಕ್ಕಿದ್ರು ಅವರು ಕೂಡ ಮನೆ ಖಾಲಿ ಮಾಡಿಕೊಂಡು ಹೋಗಿರುವಂಥದ್ದು. ಒಟ್ಟಾರೆಯಾಗಿ ಪ್ರಜ್ವಲ್ ರೇವಣ್ಣ ಅವರಿಗೆ ಈ ಸಂತ್ರಸ್ತ ಮಹಿಳೆ ಈಗ ನೀಡಿರುವ ಮಹಿಳೆ ಏನಿದ್ದಾರೆ MP ಸ್ಥಳದಲ್ಲೇ ನನ್ನ ಮೇಲೆ ಏನು ಅತ್ಯಾಚಾರ ಆಯಿತು ಅನ್ನುವಂಥ ಪ್ರಕರಣ ಏನಿದೆ ಇದು ಸಾಕಷ್ಟು ಗಂಭೀರ ಸ್ವರೂಪವನ್ನು ಪಡೆದಿದೆ ಅಂತ ಹೇಳ್ಬೋದಾಗಿದೆ. ರೈಟ್ ಖುಷ್ವಂತ್, ದಯವಿಟ್ಟು ಸಂಪರ್ಕದಲ್ಲಿರಿ. ಹಾಗೇನೆ ನಾಗೇಂದ್ರ ಬಾಬು ಇದ್ದಾರೆ ಹೊಳೆ ನರಸೀಪುರದಿಂದ, ನನ್ನ ಸಹೋದ್ಯೋಗಿ. ನಾಗೇಂದ್ರ ಬಾಬು, ಇವತ್ತು ನೀವು ಈ ಪ್ರಕರಣನ ಡೇ 1 ಫಾಲೋ ಮಾಡ್ತಾ ಇದ್ದೀರಾ. ಇವತ್ತು 3 ಪ್ರಕರಣಗಳು, ಅದರಲ್ಲಿ ಏನೆಲ್ಲ ಕಾನೂನಿನ ಸಾಧ್ಯತೆಗಳು ಇದ್ದಾವೆ, ಇವತ್ತೇನೆಲ್ಲ ಆಗ್ಬೋದು? ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2, SIT ತನಿಖೆಯ ವಿಚಾರದಲ್ಲಿ ಯಾವೆಲ್ಲ ಒಂದು ಹಂತ ಮುಂದಕ್ಕೆ ಹೋಗುತ್ತೆ ಇವತ್ತು ಮೋಸ್ಟ್ಲಿ. ಸೊ ಏನಾಗಬಹುದು ಇವತ್ತು? ಹೊಳೆ ನರಸೀಪುರಕ್ಕೂ ಏನಾದರೂ ಬರೋ ಚಾನ್ಸ್ ಇದೆಯಾ? ಏನಿದೆ? ಶ್ರೀಲಕ್ಷ್ಮಿ ನೋಡಿ, ಈಗ ಈ ಪ್ರಕರಣದಲ್ಲಿ ದಿನಕ್ಕೊಂದು ತಿರುವುಗಳನ್ನು ಪಡೆದುಕೊಳ್ತಾ ಇದೆ. ಮೊದಲು ಪ್ರಕರಣ ದಾಖಲಾಗುತ್ತೆ, ಅದಾದ ಬಳಿಕ ಮತ್ತೊಂದು ಪ್ರಕರಣ ದಾಖಲಾಗುತ್ತೆ. ಈಗ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಪ್ರಕರಣಗಳು ಕೂಡ ದಾಖಲಾಗುವಂಥ ಲಕ್ಷಣಗಳು ಕಂಡು ಬರ್ತಾ ಇದೆ. ಒಬ್ಬೊಬ್ಬರು ಈಗ ಧೈರ್ಯ ಮಾಡಿ ಹೊರಗಡೆ ಬಂದು ದೂರನ್ನು ಕೊಡೋದಕ್ಕೆ ಮುಂದಾಗ್ತಿದ್ದಾರೆ. ಮತ್ತೊಂದು ಕಡೆ KR ನಗರದಲ್ಲಿ ಒಂದು ಒಂದು ಕಂಪ್ಲೇಂಟ್ ಏನಾಗಿದೆ, ಆ ಕಂಪ್ಲೇಂಟ್ನ ವಿಚಾರವಾಗಿ ಕೂಡ ತನಿಖೆ ಚುರುಕುಗೊಳ್ತಾ ಇದೆ. ಒಂದು ಕಡೆ SIT ತನಿಖೆ ನಡೀತಾ ಇದೆ, ಮತ್ತೊಂದು ಕಡೆ ಸ್ಥಳೀಯ ಪೊಲೀಸರು ಕೂಡ ಒಂದಷ್ಟು ಮಾಹಿತಿಗಳನ್ನು ಕಲೆ ಹಾಕೋದಕ್ಕೆ ಮುಂದಾಗ್ತಿದ್ದಾರೆ. ಈಗ ಪ್ರಮುಖವಾಗಿ ನಿನ್ನೆ ಬೆಳಗ್ಗೆ ಸುಮಾರು 15 ಜನರ ತಂಡ ಹೊಳೆ ನರಸೀಪುರಕ್ಕೆ ಬಂದು ರೇವಣ್ಣ ಅವರ ಫಾರ್ಮ್ ಹೌಸ್ಗೆ ತೆರಳಿದ್ರು. ಸೂರಜ್ ರೇವಣ್ಣ ಅವರ ಫಾರ್ಮ್ ಹೌಸ್ಗೆ ತೆರಳಿ ಅಲ್ಲಿಂದ ಒಂದಷ್ಟು ಮಾಹಿತಿಯನ್ನು ಕಲೆ ಹಾಕಿದ್ರು. ನಿನ್ನೆ ಹೋದಾಗ SIT ತನಿಖಾ ತಂಡ ಅಲ್ಲಿನ ಸಿಬ್ಬಂದಿಗಳಿಗೆ ಕೆಲ ಫೋಟೋಗಳನ್ನು ತೋರಿಸಿ ಈ ಯುವತಿಯರು ಯಾವತ್ತಾರು ಇಲ್ಲಿಗೆ ಬಂದಿದ್ರಾ, ಈ ಫೋಟೋದಲ್ಲಿ ಯಾರಾದರೂ ಬಂದಿದ್ರಾ ಅಂತೇಳಿ ಅವರನ್ನು ಪ್ರಶ್ನೆ ಮಾಡಿದ್ರಂತೆ. ಅದನ್ನು ರಿಪಬ್ಲಿಕ್ ಕಣಕ್ಕೆ ಅಲ್ಲಿನ ಸಿಬ್ಬಂದಿಗಳೇ ಒಂದು ಮಾತನಾಡುವಂಥ ಸಂದರ್ಭದಲ್ಲಿ ಹೇಳ್ತಾ ಹೋಗ್ತಿದ್ರು. ಸೊ ಅದಾದ ಬಳಿಕ ಇವತ್ತು ಬಹಳಷ್ಟು ಬೆಳವಣಿಗೆಗಳಾಗುತ್ತೆ. ಒಂದು ಕಡೆ ಇವತ್ತು ಜಾಮೀನು ಏನು ಅಪ್ಲೈ ಆಗಿದೆ, ನಿರೀಕ್ಷಣಾ ಜಾಮೀನಿಗೆ ಅರ್ಜಿಯನ್ನು ಸಲ್ಲಿಕೆ ಮಾಡಲಾಗಿದೆ. ಆ ವಿಚಾರವಾಗಿ ಕೋರ್ಟ್ನಲ್ಲಿ ಚರ್ಚೆ ಆಗುತ್ತೆ, ನ್ಯಾಯಾಲಯದಲ್ಲಿ ಚರ್ಚೆ ಆಗುತ್ತೆ. ಅಲ್ಲಿ ಜಾಮೀನು ಸಿಕ್ಕಿದೆ ಆದರೆ, ನಿರೀಕ್ಷಣಾ ಜಾಮೀನು ಸಿಕ್ಕಿದೆ ಆದರೆ ಎಲ್ಲೋ ಒಂದು ಕಡೆ ರಿಲೀಫ್ ಅಂತ ಹೇಳಲಾಗ್ತದೆ. ಆದರೆ ಸಿಗದೇ ಇದ್ದರೆ ದೊಡ್ಡ ಮಟ್ಟದಲ್ಲಿ ಇದು ಬದಲಾವಣೆಗಳಾಗ್ತಾ ಹೋಗುತ್ತೆ, ಬೆಳವಣಿಗೆಗಳು ಕಾಣ್ತಾ ಹೋಗುತ್ತೆ. ಈಗ ಅವರನ್ನು ಇವತ್ತು ಜೈಲ ಅಥವಾ ಬೇಲ ಅನ್ನೋದು ಕೂಡ ಬಹಳ ಕುತೂಹಲ ಕೇಳಿಸ್ತಾ. ಇದೆಲ್ಲವನ್ನ ಹೊರತುಪಡಿಸಿ ನಿನ್ನೆ ಭವಾನಿ ರೇವಣ್ಣ ಅವರಿಗೆ ಒಂದು ನೋಟಿಸ್ ಕೂಡ ಸರ್ವಾಗಿದೆ. KR ನಗರದಲ್ಲಿ ಒಂದು ಕಂಪ್ಲೇಂಟ್ ದಾಖಲಾಗಿತ್ತು. ಆ ಕಂಪ್ಲೇಂಟ್ ಆಧಾರದಲ್ಲಿ ವಿಚಾರಣೆಗೆ ಹಾಜರಾಗಬೇಕು ಅಂತೇಳಿ ಭವಾನಿ ರೇವಣ್ಣ ಅವರಿಗೆ ಅಜಯ್ ಕುಮಾರ್ ಸಬ್ ಇನ್ಸ್ಪೆಕ್ಟರ್ ನೇತೃತ್ವದ ತಂಡ ಬಂದು ನಿನ್ನೆ ನೋಟಿಸ್ ಅನ್ನು ಸರ್ವ್ ಮಾಡೋಗಿತ್ತು ಹೊಳೆ ನರಸೀಪುರದ ರೇವಣ್ಣ ಅವರ ನಿವಾಸದಲ್ಲಿದ್ದಂಥ ಭವಾನಿ ರೇವಣ್ಣ ಅವರಿಗೆ. ಇವತ್ತು ಅಪ್ಡೇಟ್ ಏನಿದೆ ಅಂತಂದ್ರೆ, ಪ್ರಮುಖವಾಗಿ ಹೊಳೆ ನರಸೀಪುರದ ನಿವಾಸಕ್ಕೆ ತನಿಖಾ ತಂಡ ಆಗಮಿಸಿ ಸ್ಥಳ ಮಹಾಜರನ್ನ ಮಾಡಲಿದೆ ಅನ್ನುವ ಮಾಹಿತಿ ಇದೆ. ಎಷ್ಟೊತ್ತಿಗೆ ಬರ್ತಾರೆ ಅಂತೇಳಿ ಕಾದು ನೋಡಬೇಕು.